ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಜ್ಯೋತಿ ವಾಲಿಕರ್ ಅಂತ ಪ್ರಚಾರಣಾ ಸಮಿತಿ ಮಹಿಳಾ ಜಿಲ್ಲಾಧ್ಯಕ್ಷೆ ಇದ್ದೀನಿ. ಇಲ್ಲಿ ಹುಬ್ಬಳ್ಳಿಯಲ್ಲಿ ಇವತ್ತು ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಲಿಕ್ಕೆ ಇದರದೊಂದು ಪಾರ್ಟ್ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ 42,345 ಮನೆಗಳನ್ನ ಹಂಚ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ 1300 ಮನೆಗಳನ್ನು ಆಲ್ರೆಡಿ ರೆಡಿ ಮಾಡಿ ಹಂಚ್ತಾ ಇದ್ದಾರೆ. ಅದಕ್ಕೆ ಕಾರಣಭೂತರಾದಂಥ ಅಬ್ಬಯ್ಯ ಸರ್ ಅವರು, ಜಮೀರ್ ಅಹಮದ್ ಸರ್ ಅವರು, ಸಂತೋಷ್ ಲಾಡ್ ಅವರಾಗಲಿ, ಮೂಲತಃ ಸಿದ್ದರಾಮಯ್ಯ ಸರು ಮತ್ತು DK ಸರು ಎಲ್ಲರಿಗೂ ಕೃತಜ್ಞತೆಯನ್ನು ನಾವು ಹುಬ್ಬಳ್ಳಿ ವತಿಯಿಂದ ಹೇಳ್ತೀವಿ. ಮತ್ತು ರಾಹುಲ್ ಗಾಂಧಿಯವರಾಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಸರ್ ಆಗಲಿ ಬರ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರು ಕೂಡ ಬಂದರೆ ನಮ್ಮ ಕರ್ನಾಟಕದಲ್ಲೇ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಧನ್ಯವಾದ. ಓಕೆ. ಹುಬ್ಬಳ್ಳಿಯಲ್ಲಿ ಬರೋ 24ನೇ ತಾರೀಕರಂದು ಶನಿವಾರ ಅತ್ಯಂತ ಬೃಹತ್ವಾದಂಥ ಐತಿಹಾಸಿಕ ಕಾರ್ಯಕ್ರಮ ಜರುಗ್ತಾ ಇದೆ. ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ಇಂಥ ಒಂದು ವಿನೂತನ ಕಾರ್ಯಕ್ರಮ. ಸುಮಾರು 42,345 ಬಡ ಜನತೆಗೆ, ಯಾರಿಗೆ ಸೂರಿಲ್ಲ ಅಂಥ ಕಡೆ ಬಡವರನ್ನ ಗುರುತಿಸಿ ಅವ್ರಿಗೆ ಸೂರು ಒದಗಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗೂ ಉಪಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಸಾಹೇಬ್ರ ನೇತೃತ್ವದ ಈ ಸರ್ಕಾರ 24ನೇ ತಾರೀಕರಂದು ಆ 42,345 ಬಡವರಿಗೆ, ಆ ಕುಟುಂಬಕ್ಕೆ ಪಟ್ಟ ಹಂಚುವ ಮೂಲಕ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ತಾವು ನೋಡ್ತಿರ್ಬೋದು, ಸುಮಾರು 10 ಎಕರೆ ಪ್ರದೇಶದಲ್ಲಿ ಈ ಬೃಹತ್ ಆದಂಥ ಒಂದು ಟೆಂಟನ್ನು ಹಾಕಿದ್ದೇವೆ. ಬೆಂಗಳೂರಿನ AKS ಸಂಸ್ಥೆಯವರು ಈ ನಮ್ಮ ರಾಷ್ಟ್ರಧ್ವಜ ಕಾಣುವಂಥ ಇದು ಮೂಲಕ ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂಥ ದೊಡ್ಡ ಪ್ರಮಾಣ ಟೆಂಟನ್ನು ಮಾಡಿದ್ದೇವೆ. ಇದು ಐತಿಹಾಸಿಕ ಕಾರ್ಯಕ್ರಮ. ನಮ್ಮ ವಸತಿ ಮಂತ್ರಿಗಳಂಥ ಜಮೀರ್ ಅಹಮದ್ ಖಾನ್ ಸಾಹೇಬರು, ಅದೇ ರೀತಿ ಶಾಸಕರು ಚೇರ್ಮನ್ರಾದಂಥ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯಲ್ಲಿ ಮಾಡ್ತಿದ್ದೇವೆ. ಸುಮಾರು 2-3 ಲಕ್ಷ ಜನ ಸೇರ್ತಾ ಇದ್ದಾರೆ. ತಾವು ನೋಡಿರಿ ಯಾವ ರೀತಿ ವ್ಯವಸ್ಥೆ, ಎಲ್ಲ ಏನು ಮನೆಗಳು ಕೊಡ್ತಾಯಿದ್ದೇವೆ. 2008 ಹುಬ್ಬಳ್ಳಿ ಶಹರದಲ್ಲಿ ಕೊಡ್ತಾಯಿದ್ದೇವೆ. ಎಲ್ಲ ಮೂಲಭೂತ ಸೌಕರ್ಯಗಳುವಂಥ ಮನೆಗಳು, ಕುಡಿ ನೀರು ವ್ಯವಸ್ಥೆ, ಒಳ್ಳೆ ಚರಂಡಿ ಇರ್ಬೋದು, ಕ್ರೀಡಾಂಗಣ, ಹಾಸ್ಪಿಟ್ಲು, ಜೊತೆಗೆ ಯುವಕರಿಗೆ ಆದಂಥ ಎಲ್ಲ ವ್ಯವಸ್ಥೆ, ರೋಡು, ಗಟಾರು, ಬೀದಿ ದೀಪ, ಗ್ಯಾಸ್ ಲೈನ್, ಪೈಪ್ಲೈನ್ ಹಾಕುವಂಥ ವ್ಯವಸ್ಥೆ, ಮುಂಚಿತವಾಗಿ ಅತ್ಯಂತ ಹೈಟೆಕ್ ಏನು ನಾವು ಅತ್ಯಂತ ಎಲ್ಲ ಸೌಕರ್ಯಗಳಂಥ ಪರಿಸ್ಥಿತಿಯಲ್ಲಿ ನೋಡ್ತೀವಿ, ಅವೆಲ್ಲ ವ್ಯವಸ್ಥೆ ಮೂಲಭೂತ ಸೌಕರ್ಯವನ್ನು ಇವತ್ತು ಬಡವರಿಗೆ ಮಾಡಿಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಇವತ್ತು ಇದು ಐತಿಹಾಸಿಕ ಕಾರ್ಯಕ್ರಮ. ತಮ್ಮ ಮೂಲಕ ನಾವು ನಾಡಿನ ಜನತೆಗೆ ವಿನಂತಿ ಮಾಡ್ಕೋತೇವೆ, ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದು ಈ ಐತಿಹಾಸಿಕ ಕಾರ್ಯಕ್ರಮ, ಬಹುಶಃ ಯಾರು ಇಷ್ಟೊಂದು ಮನೆ ಹಕ್ಕುಪತ್ರನ ಮನೆಗಳನ್ನು ಬಡವ್ರಿಗೆ ಕೊಟ್ಟಿಲ್ಲ. ಇದೊಂದು ಇತಿಹಾಸ. ಆ ಕಡೆ ಬಡವರಿಗೆ ಸೂರು ಒದಗಿಸುವಂಥ ಕೆಲಸ ನಮ್ಮ ಪಕ್ಷ, ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಿದೆ. ಅದಕ್ಕೆ ತಮ್ಮ ಮುಖಾಂತರ ನಾಡಿನ ಜನತೆಗೆ ನಾವು ವಿನಂತಿ ಮಾಡ್ಕೋತೇವೆ, ಹೆಚ್ಚಿನ ಸಂಖ್ಯೆಯಲ್ಲಿ ಜನತೆ ಭಾಗವಹಿಸಿ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇಳಿ ವಿನಂತಿ ಮಾಡ್ಕೋತೇವೆ. ಧನ್ಯವಾದಗಳು. ಏನು ರಾತ್ರಿ 12:30 ಸುಮಾರು ಕಾಲ್ ಬಂತು ರೀ. ನಮ್ಮ ವಾಚ್ಮ್ಯಾನ್ ಮಾಡಿದ್ರಿ, ಬಿಲ್ಡಿಂಗ್ ವಾಚ್ಮ್ಯಾನ್, ಹಿಂಗೆ ಇಲ್ಲಿ ಬೆಂಕಿ ಹತ್ತೈತಿ ನಮ್ಮ ಅಂಗಡಿಗೆ ಅಂತೇಳಿ. ನಾವು ಬಂದು ನೋಡಿದ ಮೇಲೆ ಪೂರ ಬೆಂಕಿ ಹತ್ತಿದ್ರಿ. ಆಮೇಲೆ ಪೊಲೀಸವರು, ಫೈರ್ ಬ್ರಿಗೇಡ್ಸ್ ಅವ್ರಿಗೆ ಕಾಲ್ ಮಾಡಿದ್ರಿ, ಅವರು ಬಂದಿದ್ರು, ಅವರು ಎಲ್ಲ ಪ್ರಯತ್ನ ಮಾಡಿದರು. ಬೆಳಗ್ಗೆ ಸುಮಾರು ಒಂದು 6 ಗಂಟೆ ಮಟ್ಟ ಟ್ರೈ ಮಾಡಿದ್ರಿ, ಬಟ್ ಏನೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಅಷ್ಟು ಭಯಂಕರ ಬೆಂಕಿ ಹತ್ತಿತ್ತು. ಅದ್ರಾಗ ನಮಗೆ ಟೋಟಲ್ ಪೂರ ಲಾಸ್ ಆತ್ರಿ. ಮಾಲ್ ಮೆಟೀರಿಯಲ್ ಒಂದು ಏನಿಲ್ಲ ಅಂದರೆ 1.5 CR ಮಟ್ಟ ಎಸ್ಟಿಮೇಟ್ ಐತ್ರಿ. ಆಮೇಲೆ ಸ್ವಲ್ಪ ಕ್ಯಾಶು ಇತ್ತು ರೀ, ಕ್ಯಾಶು ಎಲ್ಲ ಸುಟ್ಟೋಗೈತಿ. ಮಾಲ್ ಮೆಟೀರಿಯಲ್ ಮಾತ್ರ ಏನು 1 ರೂಪಾಯಿನೂ ಏನು ಉಳಿದಿಲ್ಲ. ಆ ನಮೂನಿ ಪೂರ ಬರ್ನ್ ಆಗೈತಿ. ನೀವೇನು ಒತ್ತಾಯ ಮಾಡ್ತೀರಿ ನಿಮ್ಗೆ ಪರಿಹಾರ?
ಅದೇ ನಾವು ಸ್ವಲ್ಪ ಅಪೀಲ್ ಮಾಡ್ತೀವಿ ರೀ ಗೌರ್ಮೆಂಟ್ಗೆ, ಸ್ವಲ್ಪ ನಮಗೆ ಏನು ಸಹಾಯ ಮಾಡಿರಿ ಅಂತೇಳಿ. ಯಾಕಂದರೆ ಟೋಟಲ್ ಲಾಸ್ ಆಗೈತೆ ರೀ. 345 ಮನೆಗಳು ಹಂಚೋ ಕಾರ್ಯಕ್ರಮ ನಾಳೆ ಹಮ್ಮಿಕೊಂಡಿರೋ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಎಲ್ಲ ಸಿದ್ಧತೆನ ಆಗಿದೆ. ನಮ್ಮ ನಾಯಕರಾದಂಥ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾರೆ. ನಮ್ಮ ಮೆಚ್ಚಿನ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ, ಪರಮೇಶ್ವರ್ ಸಾಹೇಬರು ಬರ್ತಾರೆ, ಸತೀಶ್ ಅವರು ಬರ್ತಾರೆ, ಮುನಿಯಪ್ಪ ಅವ್ರು ಬರ್ತಾರೆ, HK ಪಾಟೀಲ್ ಸಾಹೇಬರು ಬರ್ತಾರೆ, ಸಂತೋಷ್ ಲಾಡಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ಆಗ್ತಾ ಇರೋದು. ಶಿವಕುಮಾರ್ ಸಾಹೇಬರು, DK ಶಿವಕುಮಾರ್ ಅವರು ಆಚೆ ಇದ್ದಾರೆ, ಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ನೆನ್ನೆ ಮಾತಾಡಿದೆ, ನಾನು ಫೋನಲ್ಲಿ ಮಾತಾಡಿದೆ. ನಾನು 25ನೇ ತಾರೀಕಿನ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಬರೋಕ್ಕಂತ ಹೇಳ್ಬಿಟ್ಟು ಅವ್ರು ಮಾತನ್ನು ಕೊಟ್ಟಿದ್ದಾರೆ. ಮಿಕ್ಕಿದ ಎಲ್ಲ ಸಚಿವರು ನಾಳೆ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಗಾಂಧಿ ಬರಬೇಕಾಗಿತ್ತು. ಈಗಲೂ ಮಧ್ಯಾಹ್ನ 2:15 ಗಂಟೆಗೂ ರಾಹುಲ್ ಗಾಂಧಿ ಬರ್ತೀನಂತ ಹೇಳ್ತಾರೆ. ಅವ್ರದಿನ್ನ ಅಫಿಷಿಯಲ್ TP ಬಂದಿಲ್ಲ. ఎందుకంటే ಅವ್ರು ಬರಬೇಕಾದ್ರೆ ಅವರೆಲ್ಲ ಟೀಮ್ ಬರಬೇಕಾಗಿತ್ತು. ಇವ್ರಿಗೂ ಬಂದಿಲ್ಲ. ಅವ್ರು ಬರಬೇಕಂತ ನಿನ್ನೆ ಅವರು ಮನೆ ಮುಖ್ಯಮಂತ್ರಿ ಕಚೇರಿಗೆ ಫೋನ್ ಮಾಡಿ, ಅವ್ರ ಕಚೇರಿಯಿಂದ ಫೋನ್ ಮಾಡಿ ರಾಹುಲ್ ಗಾಂಧಿಗೆ ಬರ್ತಾವ್ರೆ ಅಂತ ಡೀಟೇಲ್ ಕೇಳಿದ್ರಂತೆ. ಕಾರ್ಯಕ್ರಮದ್ದು ಡೀಟೇಲ್ ಕೇಳಿದ್ರು, ಕೊಟ್ಟಿದ್ದು. ಆ ಕಾರಣಕ್ಕೆ ಬರ್ತಾರಂತ ನಾವು ಭರವಸೆನ ಇಟ್ಕೊಂಡಿದ್ವಿ. ಇದ್ದವ್ರಿಗೂ ಅವ್ರಿಗೂ TP ಬಂದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ TP ಬಂದಿದೆ, ರಾಹುಲ್ ಗಾಂಧಿ ಅವ್ರದ್ದು ಇನ್ನೂ TP ಬಂದಿಲ್ಲ. ನಾಳೆ ಕನಿಷ್ಠ ನಾನು ಈಗ ಎಲ್ಲ ಫುಲ್ ಹುಬ್ಳಿ ಸಿಟಿಯಲ್ಲಿ ರೌಂಡ್ ಮಾಡಿ, ನಾವು ವೇಣುಗೋಪಾಲ್ ಸಾರ್, ಮಂಜುನಾಥ್ ಸಾರ್, ಪ್ರಸಾದ್ ಹಬ್ಬ ಅವರು. ನನ್ನ ಅನಿಸಿಕೆ ಆ ಜನ ಜೋಶ್ ನೋಡ್ರೆ ವಾಲಂಟ್ರಿ ಅಲ್ಲಲ್ಲೇ 2,000, 3,000, 4,000 ನಾಳೆ ಕಾರ್ಯಕ್ರಮ ಬರೋಕ್ಕೆ ಅವರವರೇ ಮೀಟಿಂಗ್ ಮಾಡ್ತಾವ್ರೆ. ಜನನೇ ಅವರವರೇ ಮೀಟಿಂಗ್ ಮಾಡ್ಕೊಂಡು ನಾಳೆ ನಮ್ಮ ನಿರೀಕ್ಷಿಸಿದ್ದು 2 ಲಕ್ಷ ಜನ ಅಂತ. ನನ್ನ ಮಟ್ಟಿಗೆ ಆ ಜನಗಳು ಜೋಶ್ ನೋಡ್ರೆ ಕನಿಷ್ಠ 3 ಲಕ್ಷ ಮೇಲೆ ಬರ್ತಾರಂತ. ಒಂಥರ ಈ ಎಕ್ಸಿಬಿಷನ್ ವಾತಾವರಣ ಥರ ಆಗ್ಬಿಟ್ಟಿದೆ. ಈ ಮನೆಗಳು ಕಟ್ಟಿರೋದು ನೋಡಿ ಜನ ಖುಷಿಪಟ್ಟು. ಮೊನ್ನೆ ನಾನು ಗದಕ್ಕೆ ಹೋಗಿದ್ದೆ. ಗದಗ ಹೋಗೋ HK ಪಾಟೀಲ್ ಸಾಹೇಬರು ನಾನು ಒಂದು 5-6 ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಈ ಅಲ್ಪಸಂಖ್ಯಾತರು ಹಾಸ್ಟೆಲ್ ಇನಾಗ್ರೇಷನ್ ಕಾರ್ಯಕ್ರಮ ಮತ್ತು ಸ್ಕೂಲ್ ಇನಾಗ್ರೇಷನ್ ಕಾರ್ಯಕ್ರಮ ಮಾಡಿಕೊಂಡಿದ್ರು. 2-3 ಕಿಲೋಮೀಟರ್ ಯುದ್ಧ ಗಾಡಿ ನಿಲ್ಲಿಸಿ ನಮ್ಮನ್ನ ಸನ್ಮಾನ ಮಾಡಿ, ನಾವು ಸೋಷಿಯಲ್ ಮೀಡಿಯಾ ನೋಡಿ ಸರ್ ಎಂಥ ಮನೆಗಳು ಕಟ್ಟಿದ್ದೀರಾ ಸರ್, ನಾವು ಕಾರ್ಯಕ್ರಮ ನಾವು ಬರ್ತೀವಿ ಸರ್ ಅಂತ ಹೇಳ್ಬಿಟ್ಟು ಭಾಳ ಜನ ಯುವ ಗದಕಲ್ಲಿ ಹೇಳ್ತಾಯಿದ್ರು. ನಿನ್ನೆಯಿಂದ ಹಾವೇರಿಯಿಂದ ಎಲ್ಲ 50 ಬಸ್ ಅಂತ ಕೇಳಿದ್ರು ಎಲ್ಲ MLAಗಳು. ನಮ್ಮ ಸಿಗ್ಗಾಂವ್ MLA ಯಾಸೀರ್ ಖಾನ್ ಪಠಾಣ್ ಅವರು 200 ಬಸ್ ತೊಗೊಂಡಿದ್ರು. ಬೇರೆಯವರೆಲ್ಲ ರಾಣಿಬೀಡು, ಅವರೆಲ್ಲ 50 ಬಸ್ ತೊಗೊಂಡಿದ್ರು. ನಿನ್ನೆ ರಾತ್ರಿ ಫೋನ್ ಮಾಡಿ, ಇಲ್ಲ ಸರ್ ಜನಗಳು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗ್ತಿದೆ, ಇನ್ನೂ ನಮ್ಗೆ ವೆಹಿಕಲ್ ಬೇಕಂತ ಅಲ್ಲಿಂದನೂ ಫೋನ್ ಬಂದಿತ್ತು, ಗದಗಿಂದನೂ ಫೋನ್ ಬಂದಿತ್ತು. ಈ ಲೋಕಲ್ ಭಾಗದಲ್ಲಿ ಬೆಳಗಿನ ಅದೇ ಫೋನ್ಗಳು ನಮಗೆ, ಸರ್ ನಾವು ಬರ್ತೀವಿ, ನಮ್ಮ ವೆಹಿಕಲ್ ಕಳಿಸಿ ಸಾಕು, ಬೇರೆ ಏನು ಬೇಡ, ನೀವು ವೆಹಿಕಲ್ ಕಳಿಸಿ ನಾವು ಬರ್ತೀವಿ ಅಂತ. ಜನಗಳಿಗೆ ಏನಾಗಿದೆ, ಒಂಥರ ಹಬ್ಬದ ವಾತಾವರಣ ಆಗಿದೆ ಹುಬ್ಳಿಯಲ್ಲಿ. ಒಂಥರ ಹಬ್ಬ ಏನಕ್ಕೆ ಭಾಳ ವರ್ಷದಿಂದ ಮನೆಗಳು ಕೊಟ್ಟಿದ್ದಿಲ್ಲ. ಮನೆಗಳು ಕೊಟ್ಟು ಆಮೇಲೆ ಮನೆ ಕ್ವಾಲಿಟಿ ನೋಡಿ ಜನ ಖುಷಿ ಪಡ್ತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಆ ಕ್ವಾಲಿಟಿ ನೋಡಿ ಆ ಜನ ಖುಷಿ ಪಡ್ತಾರೆ. ಸೋಷಿಯಲ್ ಮೀಡಿಯಾ ನೋಡಿ ಖುಷಿಪಟ್ಟು ಜನ ವಾಲಂಟ್ರಿ ಜಾಸ್ತಿ ಬರ್ತಾರೆ ಅಂತ ಇದಿದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.